ಹಾಯ್ ಹಲೋ ಸ್ನೇಹಿತರೆ, ನಮ್ಮ ಅಡುಗೆ ಮನೆ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಕಾವ್ಯ ಮಾಡುತ್ತಿರುವ ನಮಸ್ಕಾರಗಳು. ನಾವು ಇವತ್ತು ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬರ್ರಿ. ತರಕಾರಿ ಸಾಂಬಾರು ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ತರಕಾರಿ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಫಸ್ಟು ಚನ್ನಂಗಿ ಬೇಳೆ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಳ್ಳಾಗಡ್ಡಿ, ಬದನೆಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ, ದಬ್ಬು ಮೆಣಸಿನ್ಕಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಬಟಾಟಿ, ಜೀರಿಗೆ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆ ಖಾರ ಇಲ್ಲ ಅಂದವರು ಗರಂ ಮಸಾಲ, ಸಾಂಬಾರು ಮಸಾಲ ಎಲ್ಲ ಉಪಯೋಗಿಸ್ರಿ. ಮಸಾಲೆ ಖಾರ ಇದ್ದವರು ಇದನ್ನೇನು ಹಾಕದೇ ಇದ್ದರೂ ನಡೆಯುತ್ತೆ. ಈಗ ಫಸ್ಟಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾವು ಸಾಸಿವೆ ಚಟ್ಪಟ್ ಅಂತ ಸಾಸಿವೆ ಸಿಡಿಬೇಕು. ಇಲ್ಲ ಆಯ್ತಂದ್ರೆ ಸಾಸಿವೆ ಸಿಡಿಲಿಲ್ಲ ಅಂದ್ರೆ ಅವು ಹೊಟ್ಟೆಯಲ್ಲಿ ಹಳ್ಳಾಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಸಾಸಿವೆನ ಯಾವಾಗ ಭೀ ಚಟ್ಪಟ್ ಅಂತ ಸಿಡಿಸ್ರಿ. ಆಮೇಲೆ ಜೀರಿಗೆ, ಈ ಉಳ್ಳಾಗಡ್ಡಿ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಕೆಂಪಾಗೋವರೆಗೂ ಗ್ಯಾಸು ಜೋರಾಗಿ ಇರಬೇಕ್ರಿ. ಲೋ ಫ್ಲೇಮ್ ಒಳಗೆ ಇಟ್ರೆ ಜಲ್ದಿ ಬೇಯಂಗಿಲ್ಲ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಆಮೇಲೆ ನೋಡಿರಿ ಕಲರ್ ಚೇಂಜ್ ಆಯಿತು, ನಿಮಗೆ ಕಾಣಿಸಾಕತ್ತಿರಬೇಕು ಕೆಂಪಾಗೈತಿ. ಸ್ವಲ್ಪ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ಟೊಮ್ಯಾಟೊ ಮತ್ತು ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಟೊಮ್ಯಾಟೊ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಎಣ್ಣೆ ಒಳಗೆ ಟೊಮ್ಯಾಟೊ ಎಲ್ಲ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ರುಚಿಗೆ ತಕ್ಕಷ್ಟು. ಯಾಕಂದ್ರೆ ಟೊಮ್ಯಾಟೊ ಸ್ವಲ್ಪ ಬೇಯ್ತಾವ್ರಿ. ತರಕಾರಿಗಳನ್ನೆಲ್ಲ ಹಾಕೋತೀವಲ್ಲ, ತರಕಾರಿಗಳು ಬೇಗ ಬೇಯ್ತಾವ್ರಿ ಉಪ್ಪನ್ನು ಹಾಕೋದ್ರಿಂದ. ಎಲ್ಲ ತರಕಾರಿಗಳನ್ನ ಹಾಕೊಂಡ್ಬಿಟ್ಟು ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅರಿಶಿನ ಪುಡಿ ಒಂದು ಚಿಟಿಕೆ, ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ಜಾಸ್ತಿ ಖಾರ ನಮ್ಮ ಮನ್ಯಾಗ ಜಾಸ್ತಿ ಖಾರ ತಿಂತಾರೆ, ನಾನು ಸ್ವಲ್ಪ ಜಾಸ್ತಿ ಖಾರ ತೊಗೊಂಡಿನಿ. ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಖಾರ ತೊಗೊಂಡಿನಿ. ನಿಮಗೆ ಎಷ್ಟು ಬೇಕು ಅಂತ ನೋಡಿ ಅಷ್ಟು ನೀವು ಖಾರ ಸೇರಿಸ್ಕೊರಿ. ಲಾಸ್ಟಿಗೆ ಸ್ವಲ್ಪ ಚನ್ನಂಗಿ ಬೇಳೆ, ಹಸಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನು ಬಿಸಿ ಮಾಡಿ ಆದರೂ ಹಾಕೋರಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಸಾಂಬಾರು ಬೇಕು ಅಷ್ಟು ನೀರನ್ನು ಹಾಕೋರಿ. ಬಿಸಿ ಮಾಡಿ ಆದರೂ ಹಾಕೋರಿ ಅಥವಾ ಹಾಗೇ ಹಾಕೋರಿ. ನಾನಿಲ್ಲಿ ಫುಲ್ 1 ತಮ್ಗೆ ನೀರನ್ನು ಹಾಕೋಕತ್ತೀನಿ ರೀ. ನೀರನ್ನು ಹಾಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಇದು ಸ್ವಲ್ಪ ಕುದಿಯಾಕೆ ಬರಬೇಕ್ರಿ. ಕುದಿ ಬರೋವರೆಗೂ ಬಿಡ್ಬೇಕ್ರಿ. ನಾವು ಗ್ಯಾಸನ್ನು ಜೋರಾಗಿ ಇಟ್ಟಿದ್ದೀವಿ, ಲೋ ಫ್ಲೇಮ್ ಇಲ್ರಿ, ಜೋರು ಐತಿ, ಹೈ ಫ್ಲೇಮ್ ಒಳಗೆ ಐತಿ. ಕುದಿ ಬರೋವರೆಗೂ ನಾವು ಸ್ವಲ್ಪ ಕಾಯ್ಬೇಕ್ರಿ. ನೋಡಿರಿ ಈಗ ಹೆಂಗೆ ಸಣ್ಣಗೆ ಕುದಿ ಬರಾಕತ್ತೈತ್ರಿ. ಬಾಯ್ಲ್ ಆಗಾಕತ್ತಂದ್ರೆ ನೋಡಿರಿ ಇವಾಗ ಬಾಯ್ಲ್ ಆಗತ್ತೈತಿ. ನಾವೀಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಬೇಕ್ರಿ. ಸಣ್ಣಿಟ್ಟ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ವಿಸಿಲ್ ಆಗಕ್ಕೆ ಬಿಡ್ಬೇಕ್ರಿ. 2ರಿಂದ 3 ವಿಸಿಲ್ ಆಗಬೇಕ್ರಿ. ಅಷ್ಟರೊಳಗೆ ನಮ್ಮ ಸಾಂಬಾರು ರೆಡಿ ಆಗಿರ್ತೈತ್ರಿ. ದಿವಸ ಬರೀ ಬೇಳೆ ಸಾರು ಆ ಸಾರು ಈ ಸಾರು ತಿಂದು ಬೇಸರಾಗಿತ್ತು ರೀ. ಅದಕ್ಕೆ ಇವತ್ತೊಂಥರ ವೆರೈಟಿ ಆಗಿರಲಿ ಅಂತ ತರಕಾರಿ ಸಾಂಬಾರನ್ನ ಮಾಡಾಕತ್ತಿದ್ದೀವಿ ರೀ ನಾವು. ನೋಡಿರಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದೈತಿ. ಎಲ್ಲ ತರಕಾರಿಗಳು ಬೆಂದವು. ನೋಡಿರಿ ಇನ್ನೂ ಸ್ವಲ್ಪ ಕುದಿಯಾಕತ್ತೈತಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣತೈತಿ ನಮ್ಮ ಸಾಂಬಾರು. ನೋಡಿರಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದೈತಿ. ಘಮ ಘಮ ಅಂತ ಸ್ಮೆಲ್ ಬರಾಕ್ತೈತಿ. ನೀವು ನಿಮ್ಮ ಮನ್ಯಾಗ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಾಗೈತೆ ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಅಡುಗೆ ಮಾಡ್ಕೊಂಡು ಸಾಂಬಾರು ಹೆಂಗಾಗೈತೆ ಅಂತ ರುಚಿ ಹೇಳ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಯಾಕಂದ್ರೆ ನಾವು ಫಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಗಳೆಲ್ಲ ನಿಮ್ಗೆ ಬರ್ತಾವ್ರಿ. ನೋಡಿರಿ ಈ ಸಾಂಬಾರನ್ನ ಅನ್ನದ ಜೊತೆನೂ ತಿನ್ಬೋದು, ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು. ಧನ್ಯವಾದಗಳು.